ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೂ, ಅಣ್ಣ ತಮ್ಮದಿರ್ಗೂ, ಅಕ್ಕ ತಂಗಿರ್ಗೂ, ಅನ್ನದಾತರಿಗೂ, ಹಾಗೆ ಮಂಡ್ಯದೆಲ್ಲ ಯಜಮಾನ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಇವತ್ತು ಒಂದೇ ಒಂದು ಬಹಳ ಇಷ್ಟ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೈಯಲ್ಲಿರೋ ರಕ್ತನ ತೆಗೆದು ನಿಮ್ಮ ಕಾಲು ತೊಳೆದ್ರು ಕಮ್ಮಿನೇ. ಯಾಕಂದ್ರೆ ಪಾಪ ಈ ಉರಿ ಬಿಸಿಲಲ್ಲಿ ಅಲ್ಲಿಂದ ನಮ್ಮ ಜೊತೆ ನಡ್ಕೊಂಡ್ ಬಂದಿದ್ದೀರಾ. ಇದು ಯಾರೇ ಆಕ್ಚುಲಿ ತಲಾ ಇಷ್ಟು ಅಂತ ನಾವು ಯಾರಿಗೂ ಏನು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಬರೀ ಅಪ್ಪಾಜಿ ಮೇಲಿರೋ ಪ್ರೀತಿಗೋಸ್ಕರ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಹಾಗೇನೆ ಕೆಲವು ಈಗ ನಮ್ಮ ಹೀರೋನು ಹೇಳ್ತಾ ಇದ್ರು ಅದು ಇದು ಹಾಗೆ ಹೀಗೆ ಅಂತ. ಈಗ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ನಮ್ಮ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದನೇ ತಗೊಳ್ತೀವಿ, ಪರವಾಗಿಲ್ಲ. 2 ದಿನದಿಂದ ನಾವು ನೋಡ್ತಾನೆ ಇದೀವಿ, ಪರವಾಗಿಲ್ಲ, ತಪ್ಪೇನಿಲ್ಲ. ಮಾಡಿದ ಕೆಲಸ ತಾನೆ. ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೆಯವನಾಗ್ಬಿಟ್ರೆ ನಾನು ದೇವ್ರಾಗ್ಬಿಡ್ತೀನಿ. ಎಲ್ಲ ಮಾಡೋ ಆಯ್ತು, ಅನುಭವ ಆಯ್ತು. ಇವತ್ತು ಇಲ್ಲಿಲ್ದಿದ್ದಕ್ಕೆ ಪಾಪ ಹಳೆ ಮ್ಯಾಟ್ರ್ ಓಪನ್ ಆಗ್ತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ತುಂಬಾ ಪ್ರೀತಿನೂ ಬರುತ್ತೆ. ಆದ್ರೆ ನಾವು ಯಾರಿಗೂ ಏನು ಅನ್ನಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಮ್ಮ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು ನೀವು ಅವ್ರಿಗೆ ತೋರಿಸ್ತಿರೋ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. 18ನೇ ತಾರೀಕಲ್ಲ 23 ಓಪನ್ ಆಗುತ್ತಲ್ಲ, ಅವತ್ತು ಪಡ 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 ಹೇಳ್ತಿದ್ದಾಗ ಇವತ್ತೇನೇ ನಮ್ಗೆ ಅಂದಿದ್ರು ಅವ್ರು ಹಂಗಂಗೆ ಕೆಳಗಡೆ ಹೋಗ್ಬೇಕು, ಇದು ಹೇಳ್ತಾ ಇರ್ಬೇಕು. ಇಷ್ಟೇ ನಾನು ಕೇಳ್ಕೊಳ್ಳೋದು. ಇಲ್ಲಿ ಯಾವುದೇ ಪಕ್ಷವಾಗಿ ಬಂದಿಲ್ಲ, ನೀವು ಬರೀ ಪ್ರೀತಿಯಿಂದ ಬಂದಿದ್ದೀರಾ. ಅಭಿಮಾನಿಗಳು ಆಕ್ಚುಲಿ ಪಂಚನ ಮೇಲಕ್ಕೆ ಕತ್ತಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಒಂದು ಸಲಿ ಉತ್ತರ ಕೊಟ್ಬಿಟ್ರೆ ನಾವು ಜನ ಗೊತ್ತಾಗುತ್ತೆ ಏನಿದು ಅಂತೇಳಿ. ಆದ್ರಿಂದ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಮ್ಮನ ಮೇಲಿರ್ಲಿ. ಇವತ್ತಿಂದ 18ನೇ ತಾರೀಕುವರೆಗೂ ನಮ್ಮ ಪೆರೇಡ್ ಶುರು. ಪೆರೇಡ್ ಮಾಡೋಣ, ಆಗಿದ್ದಾಗೋಗ್ಲಿ, ಒಂದ್ಸಲಿ ನೋಡೇ ಬಿಡೋಣ. ಸೊ ನಿಮ್ಮ ಈ ಕೂಗು, ಈ ಧ್ವನಿ ಹೀಗೆ ಇರಲಿ. ಅಮ್ಮನಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಅವಾಗಿಂದ ನಿಮ್ ಸೌಂಡ್ ಜಾಸ್ತಿ ಇದಣ್ಣ, 18ವರೆಗೂ ನಿಮ್ ಸೌಂಡ್ ಹಿಂಗೆ ಇರ್ಬೇಕಣ್ಣ. ಧನ್ಯವಾದಗಳಣ್ಣ.